ಗಾಂಧಿ ಎಂದರೆ ಅಹಿಂಸೆಯ ಧೈರ್ಯ, ಧೈರ್ಯ ಎಂದರೆ ಸತ್ಯದ ಶಕ್ತಿ. ಒಬ್ಬನ ಮೌನದಿಂದ ಎದ್ದ ಹೋರಾಟ ಸ್ವಾತಂತ್ರ್ಯವಾಗಿ ದೇಶವಾಯಿತು, ಸ್ವಾತಂತ್ರ್ಯವಾಗಿ ದೇಶವಾಯಿತು. ಸಾಮಾನ್ಯ ಮಗನಂತೆ ಹುಟ್ಟಿ ಭಯದ ಜೊತೆ ಬೆಳೆದ ಮನಸ್ಸು, ವಿದೇಶದ ನೆಲದಲ್ಲಿ ಕಲಿತನು ನ್ಯಾಯ ಎಂದರೇನು, ಸತ್ಯ ಎಂದರೇನು. ಕಾನೂನಿನ ಪುಸ್ತಕ ಕೈಯಲ್ಲಿ ಮನಸ್ಸಿನಲ್ಲಿ ಭಾರತವಿತ್ತು, ಅಪಮಾನವೇ ಪ್ರಶ್ನೆಯಾಗಿ ಅಹಿಂಸೆಯ ಉತ್ತರ ಹುಟ್ಟಿತು. ಗಾಂಧಿ ಎಂದರೆ ಅಹಿಂಸೆಯ ಧೈರ್ಯ, ಧೈರ್ಯ ಎಂದರೆ ಸತ್ಯದ ಶಕ್ತಿ. ಒಬ್ಬನ ಮೌನದಿಂದ ಎದ್ದ ಹೋರಾಟ ಸ್ವಾತಂತ್ರ್ಯವಾಗಿ ದೇಶವಾಯಿತು, ಸ್ವಾತಂತ್ರ್ಯವಾಗಿ ದೇಶವಾಯಿತು. ರೈಲಿನ ಬೋಗಿಯಲ್ಲಿ ತಳ್ಳಲ್ಪಟ್ಟಾಗ ಮನುಷ್ಯತ್ವ ಗಾಯವಾಯಿತು. ಆ ಗಾಯವೇ ಪ್ರತಿಜ್ಞೆಯಾಗಿ ಹೋರಾಟಕ್ಕೆ ದಾರಿ ತೋರಿತು. ಲಾಠಿ ಇಲ್ಲದ ಯುದ್ಧ ಕಲಿತನು, ನಿಂತು ನಡೆಯುತ್ತಾ ಗೆದ್ದನು. ಒಬ್ಬನೇ ಎದ್ದತ್ವನಿಗೆ ಲೋಕವೇ ಕಿವಿಗೊಟ್ಟಿತು. ಗಾಂಧಿ ಎಂದರೆ ಅಹಿಂಸೆಯ ಧೈರ್ಯ, ಧೈರ್ಯ ಎಂದರೆ ಸತ್ಯದ ಶಕ್ತಿ. ಒಬ್ಬನ ಮೌನದಿಂದ ಎದ್ದ ಹೋರಾಟ ಸ್ವಾತಂತ್ರ್ಯವಾಗಿ ದೇಶವಾಯಿತು, ಸ್ವಾತಂತ್ರ್ಯವಾಗಿ ದೇಶವಾಯಿತು. ಚಂಪಾರಣದಲ್ಲಿ ರೈತರ ಕಣ್ಣೀರು ಸತ್ಯಾಗ್ರಹಕ್ಕೆ ಸಾಕ್ಷಿಯಾಯಿತು. ಉಪ್ಪಿನ ಕಣ ಕೈಯಲ್ಲಿ ಹಿಡಿದು ಸಾಮ್ರಾಜ್ಯವೇ ನಡುಗಿತು. ಕಾರಾಗೃಹವು ತಡೆದಿಲ್ಲ ಅವನ ಮೌನದ ಶಕ್ತಿಯನ್ನು, ನಡೆಯುತ್ತಾ ಬರೆದ ಇತಿಹಾಸ ಜನರ ಹೃದಯ ಸೇರಿತು. ಗಾಂಧಿ ಎಂದರೆ ಅಹಿಂಸೆಯ ಧೈರ್ಯ, ಧೈರ್ಯ ಎಂದರೆ ಸತ್ಯದ ಶಕ್ತಿ. ಒಬ್ಬನ ಮೌನದಿಂದ ಎದ್ದ ಹೋರಾಟ ಸ್ವಾತಂತ್ರ್ಯವಾಗಿ ದೇಶವಾಯಿತು, ಸ್ವಾತಂತ್ರ್ಯವಾಗಿ ದೇಶವಾಯಿತು. ಧ್ವಜ ಏರಿದ ಕ್ಷಣದಲ್ಲಿ ಅವನು ಸಂಭ್ರಮಿಸಲಿಲ್ಲ. ಸತ್ಯ ಉಳಿದರೆ ಸಾಕೆಂದನು, ಮಾನವತೆ ಗೆದ್ದರೆ ಸಾಕೆಂದನು. ಇದು ಕೇವಲ ಪುಸ್ತಕಲಲ್ಲ, ಇದು ಕೋಟಿ ಜನರ ದೇವನಿ. ಗಾಂಧಿ ಹೆಸರೇ ಪಾಠ, ಶಾಂತಿಯೇ ಅವನ ಜಯ. ಗಾಂಧಿ ಎಂದರೆ ಅಹಿಂಸೆಯ ಧೈರ್ಯ, ಧೈರ್ಯ ಎಂದರೆ ಸತ್ಯದ ಶಕ್ತಿ. ಒಬ್ಬನ ಮೌನದಿಂದ ಎದ್ದ ಹೋರಾಟ ಸ್ವಾತಂತ್ರ್ಯವಾಗಿ ದೇಶವಾಯಿತು. ಸ್ವಾತಂತ್ರ್ಯವಾಗಿ ದೇಶವಾಯಿತು.